ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಹೋಳಿಗೆ ಅಥವಾ ಒಬ್ಬಟ್ಟಿನ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಹಬ್ಬಕ್ಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು, ಯೂಸ್ ಆಗ್ಬೋದು ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡಕ್ ಬರಲ್ಲ ಅಂತ ಅಂದವರು ಕೂಡ ಈ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ. ನೋಡ್ತಾ ಇರ್ಬೋದು ನೀವು, ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಹೋಳಿಗೆ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆಜಿ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊತೀನಿ. ಒಂದು ವಿಸಲ್ ಅಷ್ಟೇ ಕೂಗಿಸ್ಬೇಕು, ಜಾಸ್ತಿ ಕೂಗಿಸ್ತು ಅಂತಂದ್ರೆ ಚೆನ್ನಾಗಿ ಬೆಂದೋಗುತ್ತೆ, ಒಬ್ಬಟ್ಟು ತಟ್ಟೋದಕ್ಕೆ ಬರಲ್ಲ, ಕಾಳು ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಈಗ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾನು ಮೈದಾ ಹಿಟ್ಟು, ಚಿರೋಟಿ ರವೆ ಎರಡನ್ನೂ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಒಂದು ಕಾಲ್ ಭಾಗ ಹಾಕಿದ್ರೆ ಮೈದಾ ಹಿಟ್ಟನ್ನು ಒಂದು ಮುಕ್ಕಾಲ್ ಭಾಗ ಹಾಕ್ಬೇಕು. ಚಿರೋಟಿ ರವೆ ಹಾಕೋದ್ರಿಂದ ನಾರ್ ಬರೋದಿಲ್ಲ, ಒಬ್ಬಟ್ಟು ತುಂಬಾ ಸಾಫ್ಟ್ ಬರುತ್ತೆ. ಆದ್ರೆ ಹಿಟ್ಟು ತುಂಬಾ ನೆನಿಬೇಕಿದು ಚಿರೋಟಿ ರವೆ ಹಾಕದ್ಮೇಲೆ. ನಾ ಒಂದು ಕಾಲ್ ಭಾಗದಷ್ಟು ಚಿರೋಟಿ ರವೆ ಹಾಕೊಂಡು ಒಂದು ಮುಕ್ಕಾಲ್ ಭಾಗದಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅರಶಿನ ಕೂಡ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪನ ನೀರನ್ನ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋಬೇಕು. ರವೆ ಚೆನ್ನಾಗಿ ನೆನಿಬೇಕು. ಆದ್ರಿಂದ ಫಸ್ಟೇ ನಾವು ಒಬ್ಬಟ್ಟು ಮಾಡಬೇಕು ಅಂತಂದ್ರೆ ಫಸ್ಟೇ ನಾವು ಗಂಕನ್ನ ಕಲಸಿ ಇಟ್ಕೊಬೇಕು, ಹಿಟ್ಟನ್ನ ಕಲಸಿ ಇಟ್ಕೊಬೇಕು. ಚೆನ್ನಾಗಿ ಅದು ಬನಿ ಬರಬೇಕು. ಬನಿ ಬಂದ್ರೇನೆ ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿ ಬರೋದು. ಈಗ ಸ್ವಲ್ಪ ನೀರನ್ನ ಹಾಕೊಂಡು ಎಲ್ಲ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮೊದಲು ನೀರಲ್ಲಿ ಕಲಸ್ಕೊಂಡ್ಬಿಡ್ಬೇಕೆಲ್ಲ, ನೀರಲ್ಲಿ ಕಲಸಿದ್ರು ಚೆನ್ನಾಗಿ ನೆನೆಯುತ್ತೆ. ನಾನು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊತಾ ಇದ್ದೀನಿ. ಒಂದು ಅರ್ಧ ಕೆಜಿ ಕಡಲೆಬೇಳೆಗೆ ಒಂದು 300 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. ಒಂದು 100 ಗ್ರಾಮ್ ಅಷ್ಟು ಚಿರೋಟಿ ರವೆ ಸಾಕಾಗುತ್ತೆ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಗಂಧಕ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಎಣ್ಣೆನ ಧಾರಾಳವಾಗಿ ಹಾಕೋಬೇಕು. ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ಇಲ್ಲ ಅಂದ್ರೆ ಒಂದು 4-5 ಅವರ್ ಬಿಡಬೇಕು, ನೆನಿಬೇಕು ಅಂತಂದ್ರೆ ಇದು. ಈ ರೀತಿ ಚೆನ್ನಾಗಿ ಕಲಸಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಇಡಬೇಕು. ಅವಾಗ ಚೆನ್ನಾಗಿದೆ ಬನಿ ಬಂದಿರುತ್ತೆ, ನೆಂದಿರುತ್ತೆ ಹಿಟ್ಟು. ನೋಡಿ, ಹಿಟ್ಟಿನ ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ. ಈಗ ಬೇಳೆ ಬೆಂದಿದೆ, ಇದನ್ನ ಒಂದು ಸೋಸೋ ಜಾಲರಿನಲ್ಲಿ ಸೋರ್ ಹಾಕೊಳ್ಳೋಣ. ಅದಕ್ಕೆ ಮೊದಲು ಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಒಂದು ಕಾಯಿ ಹಾಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಕಾಯಿ ಹಾಕೋತಾ ಇದ್ದೀನಿ. ಕಾಯಿನ ಚೆನ್ನಾಗಿ ಬಿಸಿ ಮಾಡಬೇಕು. ಆದಷ್ಟು ಸಿಮ್ಮಲ್ಲೇ ಇಟ್ಕೊಬೇಕು, ಗ್ಯಾಸ್ ಹಚ್ಕೊಂಡು. ಕಾಯನ್ನ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿ ಬರುತ್ತೆ, ಮತ್ತೆ ಬೇಗ ಕೆಡೋದಿಲ್ಲ ಒಬ್ಬಟ್ಟು. ಕೆಲವರು ಹಾಗೆ ಹಾಕೊಂತಾರೆ, ಕೆಲವರು ಹುರಿದು ಹಾಕೋತಾರೆ. ನಾವು ಮಾತ್ರ ಹುರಿದು ಹಾಕೊಳ್ಳೋದು. ಕಾಯಲ್ಲಿರುವಂತ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬೇಕು. ಉರಿ ಜಾಸ್ತಿ ಮಾಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನ ಒಂದು 5 ನಿಮಿಷ ಹಿಂಗೆ ಬಿಸಿ ಮಾಡ್ಕೊತಾನೆ ಇರಬೇಕು. ಈಗ ಬೇಳೆನ ಸೋರಾಕ್ ಇಟ್ಕೊಂಡಿದ್ವಲ್ಲ, ಬೇಳೆನ ಹಾಕೋತಾ ಇದ್ದೀನಿ. ನೋಡಿ, ಒಂದು ವಿಸಲ್ಗೆಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ. ಇಷ್ಟೇ ಇದ್ರೂ ಸಾಕು, ಜಾಸ್ತಿ ಬೆಂದ್ರೆ ಚೆನ್ನಾಗಿರಲ್ಲ ಅಷ್ಟು. ಒಂದು 4 ಏಲಕ್ಕಿ ಕಾಯನ್ನು ಹಾಕೋತಾ ಇದ್ದೀನಿ. ಒಣಶುಂಠಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಡ್ರೈ ಆಗೋವರೆಗೂ ಇದನ್ನ ಒಲೆ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾನೆ ಇರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ಕಾಳಲ್ಲೂ ಕೂಡ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬೇಕು. ಕಾಯಿ ಜೊತೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿರ್ಬೇಕು. ತಳ ಹತ್ತೋ ಚಾನ್ಸಸ್ ಇರುತ್ತೆ, ಅದರಿಂದ ಕೈ ಬಿಡ್ದಂಗೆ ಚೆನ್ನಾಗಿ ತಿರ್ಗ್ಕೊತಾ ಇದ್ದೀನಿ. ಕೊಬ್ಬರಿಕಾಯನ್ನು ಕೂಡ ಯೂಸ್ ಮಾಡ್ಬೋದು. ಕೊಬ್ಬರಿಕಾಯನ್ನ ಜಾಸ್ತಿ ಈ ರೀತಿ ಬಿಸಿ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನಾವು ಹಸಿ ಕಾಯಿ ಹಾಕಿರ್ತೀವಲ್ಲ, ಅದರಿಂದ ಬಿಸಿ ಮಾಡ್ಕೊಳ್ಳೋದು. ಈಗ ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಒಂದು 300 ಗ್ರಾಮ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ.
ಹೋಳಿಗೆಗೆಲ್ಲ ಸ್ವೀಟ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ. ಬೆಲ್ಲ ಹಾಕೊಂಡ್ಮೇಲೆ ಜಾಸ್ತಿ ಬಿಸಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇದನ್ನ ಈ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಟು ರುಬ್ಕೊಬೇಕು. ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊತಾ ಇರೋದಷ್ಟೇ ಕಾಳು ಮತ್ತು ಕಾಯನ್ನ. ನೋಡಿ ಈ ರೀತಿ ಮಿಕ್ಸ್ ಆಗಿದೆ. ಇದನ್ನ ಹಾರೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತೀನಿ. ಒಳಕಲ್ಲಲ್ಲಿ ಕೂಡ ರುಬ್ಕೋಬಹುದು. ಒಳಕಲ್ಲಲ್ಲಿ ರುಬ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಳಕಲ್ ಇಲ್ಲ ಅಂತ ಅನ್ನೋರು ಮಿಕ್ಸಿ ಜಾರಲ್ಲೂ ಕೂಡ ರುಬ್ಕೊಬಹುದು. ಅದರಲ್ಲೂ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಾಕೊಂಡು ರುಬ್ಕೊಬೇಕು. ನೋಡಿ ಸ್ವಲ್ಪ ನೈಸ್ ಆಗಿ ಬಂದಿರಬೇಕು. ಕಾಳೆಲ್ಲ ಚೆನ್ನಾಗಿ ರುಬ್ಕೊಂಡಿರ್ಬೇಕು. ಈಗ ಒಂದು ತವ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ. ಒಂದು ಪೇಪರ್ ಹಾಕೊಂಡು ಅದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನೆಲ್ಲ ಮಿತ್ಕೋಬೇಕು. ನೋಡಿ ಯಾವ ರೀತಿ ಬಂದಿದೆ ಹಿಟ್ಟು ಅಂತ. ಇನ್ನು ಸ್ವಲ್ಪ ಇದನ್ನ ಕೈಯಲ್ಲಿ ಚೆನ್ನಾಗಿ ಮಿತ್ಕೊಬೇಕು. ಸ್ವಲ್ಪ ಎಣ್ಣೆಯನ್ನೆಲ್ಲ ಹಾಕೊಂಡು ಚೆನ್ನಾಗಿ ನೆಂದಿದೆ ಇದು ಇವಾಗ. ಈಗ ಒಂದು ಉಂಡೆ ಮಾಡ್ಕೊಂಡು ತಟ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡು ಕೈಯಲ್ಲೇನೆ ತಟ್ಕೊತಾ ಇದ್ದೀನಿ. ಹೂರ್ಣನ ಹಾಕೋತಾ ಇದ್ದೀನಿ. ಒಂದ್ 2 ಚಮಚದಷ್ಟು ಹೂರ್ಣ ಹಾಕೋತಾ ಇದ್ದೀನಿ. ಕಲ್ಲಲ್ಲಿ ರುಬ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಹೂರ್ಣ. ಆದ್ರೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಬರುತ್ತೆ. ಉಂಡೆ ಮಾಡಿ ಈ ರೀತಿ ಕೈಯಲ್ಲೇ ತಟ್ಕೊಳ್ಳೋದು. ಇದ್ರ ಮೇಲೆ ಒಂದು ಪೇಪರ್ ಅನ್ನು ಕೂಡ ಹಾಕೊಂಡು ನೀಟಾಗಿ ತಟ್ಕೊಬೇಕು. ಆದಷ್ಟು ತೆಳ್ಳಗ್ ಮಾಡ್ಬೇಕು ಒಬ್ಬಟ್ಟು. ಬೆಂದ್ಮೇಲೆ ಸ್ವಲ್ಪ ಅಂದ್ರೆ ಮಂದ ಆಗುತ್ತೆ. ಅದರಿಂದ ಕೈಯಲ್ಲಿ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೊಬೋದು ಒಬ್ಬಟ್ಟನ್ನ. ಈಗ ತವ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಯೋದಕ್ಕಿಟ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ತವ ಚೆನ್ನಾಗಿ ಕಾಯ್ದಿದೆ. ಒಬ್ಬಟ್ಟನ್ನ ಹಾಕೊಳ್ಳೋಣ ತವದ ಮೇಲೆ. ಒಬ್ಬಟ್ಟನ್ನ ಹಾಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡು 2 ಕಡೆನೂ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ತುಪ್ಪದ ಜೊತೆನೂ ಚೆನ್ನಾಗಿರುತ್ತೆ. ಕಾಯರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಒಬ್ಬಟ್ಟನ್ನ ಮಾಡೋದು ಅಂತ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಇಡುವಂತಹ ಹೋಳಿಗೆ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.